ಹಾಯ್ ಹಲ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 23 ಮತ್ತು 24 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಿ. ಪ್ರತಿಷ್ಠಿತ ನೋಡಿ, 2ನೇ ಆವೃತ್ತಿಯ ವಿಶ್ವ ಧ್ಯಾನ ದಿನ ಅಂದರೆ ವರ್ಲ್ಡ್ ಮೆಡಿಟೇಷನ್ ಡೇ, ಈ ದಿನವನ್ನು ಡಿಸೆಂಬರ್ 21ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಹಾಗಾದರೆ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲು UN ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಕೆಳಗಿನ ಯಾವ ವರ್ಷದಲ್ಲಿ ಘೋಷಣೆ ಮಾಡ್ತು? ಯಾವ ವರ್ಷದಲ್ಲಿ ಘೋಷಣೆ ಮಾಡ್ತು ಅಂದರೆ 2024. ಆ ಕಾರಣಕ್ಕಾಗಿ ಇದು 2ನೇ ಆವೃತ್ತಿಯದ್ದಾಗಿದೆ. ಇದನ್ನು ನೀವು ಗಮನಿಸಬೇಕು. ಹೆಚ್ಚಿನ ಡೀಟೇಲ್ಸ್ ನೋಡಿ. ಸೆಕೆಂಡ್ ಎಡಿಷನ್ ವರ್ಲ್ಡ್ ಮೆಡಿಟೇಷನ್ ಡೇ ಬೀಯಿಂಗ್ ಅಬ್ಸರ್ವ್ಡ್ ಟುಡೇ. ಓಕೆ, ಸೊ ಆಯೋಜನೆಗೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಿಸೆಂಬರ್ 21ರಂದು ನಾವು ಪ್ರತಿ ವರ್ಷ ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೋಡಿ, ಡಿಸೆಂಬರ್ 6, 2024ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದನ್ನು ಆಚರಣೆ ಮಾಡಲು ಘೋಷಣೆ ಮಾಡಿತು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಪಾಯಿಂಟು, 2ನೇ ಆಚರಣೆಯನ್ನು ನ್ಯೂಯಾರ್ಕ್ನಲ್ಲಿರ್ತಕ್ಕಂಥ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಆಚರಿಸಲಾಗ್ತಾ ಇದೆ. ಹಾಗಾದರೆ 2025ನೇ ಸಾಲಿನ ವಿಶ್ವ ಮೆಡಿಟೇಷನ್ ದಿನ ಓಕೆ ಎಲ್ಲಿ ಆಚರಣೆ ಮಾಡಲಾಯಿತು ಅಂತ ಕೇಳಿದರೆ ನ್ಯೂಯಾರ್ಕ್ನಲ್ಲಿ UN ಏನಿದೆ ಕೇಂದ್ರ ಕಚೇರಿ ಇದೆ, ಆ ಸಂಸ್ಥೆಯಲ್ಲಿ ಇದನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಪಾಲುದಾರ ರಾಷ್ಟ್ರಗಳೊಂದಿಗೆ ಭಾರತದ ಶಾಶ್ವತ ಮಿಷನ್ ನೇತೃತ್ವ ವಹಿಸಿತ್ತು. ಇಲ್ಲಿ ಗಮನಿಸಬೇಕು ನೀವು. ಓಕೆ, ಸೊ ಇಲ್ಲಿ ವಿಶ್ವಸಂಸ್ಥೆಯ ಪಾಲುದಾರ ರಾಷ್ಟ್ರ ಭಾರತ. ಈ ಭಾರತದ ಪಾಲುದಾರಿಕೆಯೊಂದಿಗೆ ಈ ದಿನವನ್ನು ಆಚರಣೆ ಮಾಡಲಾಗಿದೆ ಎಂಬುದನ್ನು ಗಮನಿಸಿ. ಇಲ್ಲಿ ಭಾರತದ ಮುಖ್ಯ ಶ್ರೀ ರವಿಶಂಕರ್ ಅವರು ಮುಖ್ಯ ಭಾಷಣ ಮಾಡಿ ಧ್ಯಾನಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ನೋಡಿ, ವಿಶ್ವಸಂಸ್ಥೆಯ ಒಂದು ಪ್ರಧಾನ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ಭಾರತದ ಶ್ರೀ ರವಿಶಂಕರ್ ಗುರೂಜಿಯವರು ಭಾಷಣ ಮಾಡಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು ನೀವು. ಹಾಗಾದರೆ 2ನೇ ವಿಶ್ವ ಧ್ಯಾನ ದಿನ ಅಂದರೆ ಸೆಕೆಂಡ್ ವರ್ಲ್ಡ್ ಮೆಡಿಟೇಷನ್ ದಿನ ಕಾರ್ಯಕ್ರಮವನ್ನು ವಿಶ್ವಸಂಸ್ಥೆಗೆ ಭಾರತದ ಶಾಶ್ವತ ಮಿಷನ್, ಅಂಡೂರಾ, ಮೆಕ್ಸಿಕೋ, ನೇಪಾಳ ಮತ್ತು ಶ್ರೀಲಂಕಾದ ಮಿಷನ್ಗಳ ಸಹಯೋಗದೊಂದಿಗೆ ಆಯೋಜನೆ ಮಾಡಿದೆ. ಓಕೆ, 2025ರ ಈ ದಿನದ ಥೀಮ್ ಏನು ಅಂತ ಕೇಳ್ತಾರೆ. ಮೆಡಿಟೇಷನ್ ಫಾರ್ ಗ್ಲೋಬಲ್ ಪೀಸ್ ಆ್ಯಂಡ್ ಹಾರ್ಮೋನಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ನೆನಪಿರಲಿ. ನೆಕ್ಸ್ಟು 2ನೇ ಕ್ವಶನ್ ಗಮನಿಸಿ. ನೋಡಿ, ISIS ಅಟ್ಯಾಕ್ ಅಂದರೆ ಐಸಿಸ್ ಅಂತ ಕರೀತಾರೆ. ಐಸಿಸ್ ದಾಳಿಯ ನಂತರ ಅಮೆರಿಕ ಮತ್ತು ಜೋರ್ಡಾನ್ ದೇಶಗಳು ಜಂಟಿಯಾಗಿ ಕೆಳಗಿನ ಯಾವ ದೇಶದ ಮೇಲೆ ಆಪರೇಷನ್ ಅಕೈ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿವೆ? ನೋಡಿ, ಆಪರೇಷನ್ ಅಕೈ ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ, ಗಮನಿಸಬೇಕು. ಆಪರೇಷನ್ ಅಕೈ ಎಂಬುದು ಅಮೆರಿಕ ಮತ್ತು ಜೋರ್ಡಾನ್ ದೇಶಗಳು ಕೈಗೊಂಡಿರತಕ್ಕಂಥ ಒಂದು ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಹಾಗಾದರೆ ಈ ಕಾರ್ಯಾಚರಣೆ ಐಸಿಸ್ ದಾಳಿಯ ನಂತರ ಆಗಿರತಕ್ಕಂಥದ್ದು. ಹಾಗಾದರೆ ಸಿರಿಯಾ ದೇಶದಲ್ಲಿ ಐಸಿಸ್ ಇದೆ. ಈ ಐಸಿಸ್ ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶದಿಂದಾಗಿ ಅಮೆರಿಕ ಮತ್ತು ಜೋರ್ಡಾನ್ ದೇಶಗಳು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿರತಕ್ಕಂಥದ್ದು. ಓಕೆ, ಗಮನಿಸಬಹುದು ನೀವು. ಸೆಂಟ್ಕಾಮ್ ಅಂತ ಕರೀತಾರೆ ಇದನ್ನು. ಸೊ ಓಕೆ, ಸೆಂಟ್ಕಾಮ್ ಲಾಂಚಸ್ ಆಪರೇಷನ್ ಅಕಾಯ್. ಸೊ ಹಾಗಾದರೆ ಏನಿದು ಸ್ಟ್ರೈಕ್ ಅಗೇನ್ಸ್ಟ್ ISIS ಇನ್ ಸಿರಿಯಾದಲ್ಲಿ ISIS ಇದೆ, ಇದರ ಮೇಲೆ ಈಗ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಅಮೆರಿಕ ಮತ್ತು ಜೋರ್ಡಾನ್ ದೇಶಗಳು ಈ ಆಪರೇಷನ್ ಅಕೈ ಕಾರ್ಯಾಚರಣೆಯನ್ನು ಕೈಗೊಂಡಿವೆ. ಇದೊಂದು ಮಿಲಿಟರಿ ಕಾರ್ಯಾಚರಣೆ ಎಂಬುದನ್ನು ಗಮನಿಸಬೇಕು. ಸಿರಿಯಾದ ಫಾಲ್ಮಿರಾ ನಗರದಲ್ಲಿ 2 ಅಮೆರಿಕನ್ ಸೈನಿಕರು ಸಾವನ್ನಪ್ಪಿ ಇತರ 3 ಗಾಯಗೊಂಡ ಐಸಿಸ್ ದಾಳಿಯ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಾಚರಣೆಯು ಐಸಿಸ್ ಹೋರಾಟಗಾರರು, ಶಸ್ತ್ರಾಸ್ತ್ರಗಳು ಮತ್ತು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ದುರ್ಬಲಗೊಳಿಸುವ ಗುರಿಯನ್ನು ಈ ಕಾರ್ಯಾಚರಣೆ ಹೊಂದಿದೆ. ಆಪರೇಷನ್ ಅಕೈ ಸ್ಟ್ರೈಕ್ ಎಂಬುದು ಅಮೆರಿಕ ಮತ್ತು ಜೋರ್ಡಾನ್ ಪಡೆಗಳ ಜಂಟಿ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಇದು ಸಿರಿಯಾದಾದ್ಯಂತ ಐಸಿಸ್ ಸ್ಥಾನಗಳ ವಿರುದ್ಧ
ಭಾರೀ ವಾಯುದಾಳಿಗಳನ್ನು ಒಳಗೊಂಡಿತ್ತು ಎಂಬುದನ್ನು ಗಮನಿಸಬೇಕು ನೀವು. ಓಕೆ, ಇನ್ನು ನಾವು ಮೂರನೇ ಕ್ವಶನ್ ನೋಡೋಣ. ನೋಡಿ, ಕ್ಷಿಪ್ರ ಹಣಕಾಸು ಸಾಧನ, ಸೊ ಇಂಗ್ಲೀಷಲ್ಲಿ ಇದಕ್ಕೆ ರ್ಯಾಪಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಎಂಬುದು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಹಣಕಾಸು ನೆರವು ಕಾರ್ಯವಿಧಾನವಾಗಿದೆ? ಹಣಕಾಸು ನೆರವು ಕಾರ್ಯವಿಧಾನ. ಹಾಗಾದರೆ ಏನಿದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೆಕ್ಯಾನಿಸಮ್? ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮೆಕ್ಯಾನಿಸಮ್ ಅಂದರೆ ಯಾವುದೇ ಒಂದು ದೇಶದಲ್ಲಿ ಏನಾದರೂ ತುರ್ತುವಾಗಿ ಹಣಕಾಸಿನ ಅಭಾವ ಉಂಟಾದಾಗ ಅಥವಾ ಚಂಡಮಾರುತ ಆಗಿರ್ಬೋದು, ಬಿರುಗಾಳಿಯಾದಂತಹ ಅಂದರೆ ಪ್ರತಿಕೂಲ ಹವಾಮಾನದ ಪರಿಸ್ಥಿತಿಯಿಂದಾಗಿ ದೇಶದಲ್ಲಿ ಹಣಕಾಸಿನ ಮತ್ತು ಜನರ ಸ್ಥಿತಿಗತಿ ಹದಗೆಟ್ಟಾಗ ಕ್ಷಿಪ್ರ ಹಣಕಾಸು ಸಾಧನವನ್ನು ಬಿಡುಗಡೆ ಮಾಡುತ್ತದೆ. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳ್ತಾರೆ. ಸೊ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದೇನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ IMF, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದನ್ನು ಬಿಡುಗಡೆ ಮಾಡುತ್ತದೆ. IMF. ಹಾಗಾದರೆ ನೋಡಿ, IMF ಎಕ್ಸಿಕ್ಯೂಟಿವ್ ಬೋರ್ಡ್ ಅಪ್ರೂವ್ $206 million ಇನ್ ಎಮರ್ಜೆನ್ಸಿ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಶ್ರೀಲಂಕಾ. ಹಾಗಾದರೆ ಶ್ರೀಲಂಕಾದಲ್ಲಿ ಏನಾಗಿತ್ತು? ಯಾಕೆ RFI ಅನ್ನು ಬಿಡುಗಡೆ ಮಾಡಿದೆ? RFI ಗಮನಿಸಬಹುದು, ರ್ಯಾಪಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರೀತಾರೆ ಇದನ್ನು. IMFನ ಒಂದು ಅಂಗವಾಗಿರ್ತಕ್ಕಂಥ ಒಂದು ನಿಧಿ ಇದು. ಹಾಗಾದರೆ ಏನಿದು ನಿಧಿ? ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಸೊ ಅಲ್ಲಿ ಶ್ರೀಲಂಕಾದಲ್ಲಿ ದಿತ್ವಾ ಚಂಡಮಾರುತ ಬಂದಿತ್ತು, ಸೈಕ್ಲೋನ್. ಅದರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಈ ಸೈಕ್ಲೋನ್ನ ನಂತರ ಅಲ್ಲಿನ ಜನಜೀವನಕ್ಕಾಗಿ ಈ ನೆರವನ್ನು ಘೋಷಣೆ ಮಾಡಲಾಗಿದೆ. ದಿತ್ವಾ ಚಂಡಮಾರುತದ ನಂತರ ಶ್ರೀಲಂಕಾಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ $206 million USD ತುರ್ತು ನಿಧಿಯನ್ನು ಅನುಮೋದನೆ ಮಾಡಿದೆ. ಈ ಬೆಂಬಲವನ್ನು ಕ್ಷಿಪ್ರ ಹಣಕಾಸು ಸಾಧನ RFI ಅಡಿಯಲ್ಲಿ ನೀಡಲಾಗ್ತಾ ಇದೆ. ಕ್ಷಿಪ್ರ ಹಣಕಾಸು ಸಾಧನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ವೇಗವಾಗಿ ಕಾರ್ಯನಿರ್ವಹಿಸುವ ಹಣಕಾಸು ನೆರವು ಕಾರ್ಯಕ್ರಮವಾಗಿದೆ. ಓಕೆ, ಸೊ ಈ ಥರ ಸಣ್ಣ ಪುಟ್ಟ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಂತರಿಕ್ಷ ಪ್ರಯೋಗಶಾಲೆ ಅಥವಾ ಬಾಹ್ಯಾಕಾಶ ಪ್ರಯೋಗಾಲಯ ಇದೊಂದು. ನೋಡಿ, ಅಂತರಿಕ್ಷ ಪ್ರಯೋಗಶಾಲಾ ಅಂತ ಕರೀತಾರೆ, ಸ್ಪೇಸ್ ಲ್ಯಾಬ್ಗಳಿವು. ಓಕೆ, ಈ ಬಾಹ್ಯಾಕಾಶ ಪ್ರಯೋಗಾಲಯ ಕೆಳಗಿನ ಯಾವ ಸಂಸ್ಥೆಯ ಅತ್ಯಂತ ಪ್ರಮುಖ ಉಪಕ್ರಮವಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರದ ಕಾರ್ಯಕ್ರಮವಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋದ ಹೆಸರನ್ನು ಹಾಕಬಹುದು. ಓಕೆ, ಸೊ ಮತ್ತು ಯಾವುದಾದ್ರೂ ಕೇಂದ್ರ ಸಚಿವಾಲಯದ ಹೆಸರನ್ನು ಕೊಟ್ಟರೆ ಆ ಸಚಿವಾಲಯದ ಹೆಸರನ್ನು ನೀವು ಹಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಸ್ಪೇಸ್ ಲ್ಯಾಬ್ ಉಪಕ್ರಮ ಅಥವಾ ಇನಿಷಿಯೇಟಿವ್ ಏನಿದೆ, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರದ ಅತ್ಯಂತ ಪ್ರಮುಖ ಕಾರ್ಯಕ್ರಮವಾಗಿದೆ. ಹಾಗಾದರೆ ಈ ಕಾರ್ಯಕ್ರಮದ ಉದ್ದೇಶವೇನು? ಅಂತರಿಕ್ಷ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತದೆ. ಇಂಡಿಯಾ ಟುಡೇಯಲ್ಲಿ ಈ ಮಾಹಿತಿ ಕೊಟ್ಟಿದ್ದರು. ನೋಡಿ, ಸ್ಪೇಸ್ ಲ್ಯಾಬ್ಸ್. ಸೊ ಹಾಗಾದರೆ ಬಿಲ್ಡ್ ಮಾಡ್ತಾ ಇದೆ. ಏನಿದು ಸ್ಪೇಸ್ ಲ್ಯಾಬ್ಗಳು? ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ಇವನ್ನ ಅಂತರಿಕ್ಷ ಪ್ರಯೋಗಾಲಯ ಲ್ಯಾಬ್ಸ್ ಅಂತ ಕರೀತಾರೆ. ಅಂತರಿಕ್ಷ ಪ್ರಯೋಗಾಲಯ ಲ್ಯಾಬ್ಗಳ ಉದ್ದೇಶವೇನು? ಸೊ ಈ ಲ್ಯಾಬ್ಗಳನ್ನು ಇನ್ ಸ್ಪೇಸ್ ಅಭಿವೃದ್ಧಿಪಡಿಸ್ತಾ ಇದೆ. ಇನ್ ಸ್ಪೇಸ್ ಅಂತ ಕರೀತಾರೆ. ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ. ಇನ್ ಸ್ಪೇಸ್ ಏನಿದೆ, ಆಯ್ದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂತರಿಕ್ಷ ಪ್ರಯೋಗಾಲಯ ಅಥವಾ ಬಾಹ್ಯಾಕಾಶ ಪ್ರಯೋಗಾಲಯ ಸ್ಥಾಪಿಸಲು RFP ಹೊರಡಿಸಿದೆ, ಪ್ರಸ್ತಾವನೆಗಾಗಿ ವಿನಂತಿಯನ್ನು ಹೊರಡಿಸಿದೆ. ಇದು ಭಾರತೀಯ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸುಧಾರಿತ ಬಾಹ್ಯಾಕಾಶ ಪ್ರಯೋಗಾಲಯಗಳನ್ನು ನಿರ್ಮಿಸಲು ಇದೇ ರೀತಿಯ ಇನ್ ಸ್ಪೇಸ್ ಉಪಕ್ರಮವಾಗಿದೆ. ದೇಶದಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯಗಳು ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತವೆ. ನೋಡಿ, ಈ ಪ್ರಯೋಗಾಲಯಗಳು ದೇಶದಾದ್ಯಂತ ಇರತಕ್ಕಂಥ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿದೆ. ಪ್ರಾಯೋಗಿಕವಾಗಿ ತರಬೇತಿ ನೀಡುತ್ತದೆ ಅಂತರಿಕ್ಷ ಪ್ರಯೋಗಾಲಯ ಲ್ಯಾಬ್. ನೆನಪಿರಲಿ ಇದರ ಬಗ್ಗೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಡಿಸೆಂಬರ್ 22ರಂದು ಭಾರತದಾದ್ಯಂತ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಕೆಳಗಿನ ಯಾವ ಪ್ರಸಿದ್ಧ ವ್ಯಕ್ತಿಯ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ?
ನೋಡಿ, ನ್ಯಾಷನಲ್ ಮ್ಯಾಥಮೆಟಿಷಿಯನ್ ಡೇ. ಓಕೆ, ಮ್ಯಾಥಮೆಟಿಕ್ಸ್ ಡೇ. ಸರಿಯಾದಂಥ ಉತ್ತರ ಶ್ರೀನಿವಾಸ ರಾಮಾನುಜನ್. ಹಾಗಾದರೆ ಯಾರು ಈ ಶ್ರೀನಿವಾಸ ರಾಮಾನುಜನ್? ಶಾಸ್ತ್ರ ಪ್ರಶಸ್ತಿಯನ್ನು ನಾವು ಕೊಡ್ತೀವಿ ಇವರ ನೆನಪಿಗಾಗಿ. ಕೇವಲ ತನ್ನ 32ನೇ ವಯಸ್ಸಿನಲ್ಲಿ ನಿಧನರಾದಂತಹ ಭಾರತ ಕಂಡಂಥ ಮತ್ತು ವಿಶ್ವದಾದ್ಯಂತ ಈಗಲೂ ಕೂಡ ಆತನ ಒಂದು ಪ್ರಯೋಗಗಳೇನಿದ್ದಾವೆ ಸಂಚಲನ ಮೂಡಿಸ್ತದವೆ. ಅಷ್ಟೊಂದು ನಿಖರವಾಗಿರತಕ್ಕಂಥದ್ದು. ಕೇವಲ 32 ವರ್ಷಕ್ಕೆ ಅವರು ನಿಧನ ಆಗ್ತಾರೆ. ಸೊ ಅವರ ಸಾಧನೆಯನ್ನು ಮೆಚ್ಚಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ ನಾವು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ನೋಡಿ, ಡಿಸೆಂಬರ್ 22ರಂದು ಭಾರತದಾದ್ಯಂತ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆ ಮಾಡ್ತೀವಿ. ಇದು ಭಾರತದ ಪ್ರಖ್ಯಾತ ಗಣಿತಜ್ಞರಾಗಿರ್ತಕ್ಕಂಥ ಶ್ರೀನಿವಾಸನ್ ರಾಮಾನುಜನವರ ಜನ್ಮ ವಾರ್ಷಿಕೋತ್ಸವವಾಗಿದೆ. ಈ ದಿನವು ಗಣಿತಕ್ಕೆ ಅವರ ಅಸಾಧಾರಣ ಕೊಡುಗೆಗಳನ್ನು ಗೌರವಿಸುತ್ತದೆ. ಶ್ರೀನಿವಾಸ ರಾಮಾನುಜನ್ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿ, ನೋಡಿ ನಂಬರ್ ಥಿಯರಿ ಆ್ಯಂಡ್ ಇನ್ಫಿನಿಟ್ ಸೀರೀಸ್ ಅಂತ ಕರಿತೀವಿ, ಇವುಗಳಿಗೆ ಪ್ರಮುಖ ಕೊಡುಗೆ ನೀಡಿದ್ದಾರೆ. ನೋಡಿ, ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿ ಅಥವಾ ಇನ್ಫಿನಿಟಿ ಸೀರೀಸ್ ಏನಿದೆ, ಬ್ರಹ್ಮಾಂಡದ ಉಗಮದ ಬಗ್ಗೆ, ಬಿಗ್ ಬ್ಯಾಂಗ್ ಸಿದ್ಧಾಂತದ ಬಗ್ಗೆ ಮೂಲ ಮಾದರಿಯನ್ನು ಒದಗಿಸುತ್ತದೆ. ಇದು ಅನಂತ ಸರಣಿ ಎಂಬುದು ಈಗಲೂ ಕೂಡ ವಿಜ್ಞಾನಿಗಳಿಗೆ ಹಲವಾರು ಪ್ರಯೋಗಾಲಯಗಳಲ್ಲಿ ಕಂಡುಹಿಡಿಯಲು ಈ ಸರಣಿ ತುಂಬಾ ಯೂಸ್ಫುಲ್ ಆಗಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಅನಂತ ಸರಣಿ ಅಥವಾ ಇನ್ಫಿನಿಟಿ ಸೀರೀಸ್ ಎಂಬುದು ಯಾವಾಗಲೂ ಪ್ರಚಲಿತದಲ್ಲಿರುತ್ತದೆ. ಇದರ ಬಗ್ಗೆ ನಾನು ಕೊಟ್ಟಿದ್ದೀನಿ, ಗಮನಿಸಿ. ಇನ್ಫಿನಿಟಿ ಸೀರೀಸ್ ಫಾರ್ ಪೈ ನಿಯಮ. ನೋಡಿ, ಇಲ್ಲಿ ಗಮನಿಸಬಹುದು ಪೈ ಅಕ್ಷರವನ್ನು. ಓಕೆ, ಫೈ ಇದನ್ನು ಕೊಟ್ಟಿರ್ತಕ್ಕಂಥವರೇ ಶ್ರೀನಿವಾಸ್ ರಾಮಾನುಜನ್ ಅವರು. ಸೊ ಇನ್ಫಿನಿಟಿ ಸೀರೀಸ್ ಫಾರ್ ಫೈ ಬಗ್ಗೆ ನೋಡಿ, ಶ್ರೀನಿವಾಸ ರಾಮಾನುಜನ್ ಅವರ ಅತ್ಯಂತ ಪ್ರಸಿದ್ಧ ಸೂತ್ರವೆಂದರೆ ಅದು ಪೈಗಾಗಿ ಸರಣಿ ಪ್ರಾತಿನಿಧ್ಯಗಳು, ಅಂದರೆ ಇನ್ಫಿನಿಟಿ ಸೀರೀಸ್ ಫಾರ್ ಪೈ ಅಂತ. ಅವರ 1914ರ ಪ್ರಬಂಧ ಪೈಗಾಗಿ ಮಾಡ್ಯುಲರ್ ಸಮೀಕರಣಗಳು ಮತ್ತು ಅಂದಾಜುಗಳು, ಮಾಡ್ಯುಲರ್ ಈಕ್ವೇಷನ್ಸ್ ಆ್ಯಂಡ್ ಅಪ್ರಾಕ್ಸಿಮೇಷನ್ಸ್ ಫಾರ್ ಟು ಫೈ. ಸೊ ಇದು ಏನಿದೆ, ಗಮನಾರ್ಹ ದಕ್ಷತೆಯ ಸೂತ್ರಗಳನ್ನು ಒಳಗೊಂಡಿತ್ತು. ಈ ಸೂತ್ರ ಒಂದು ಸರಣಿಯ ಪ್ರತಿ ಪದಕ್ಕೆ, ನೋಡಿ ಒಂದು ಸರಣಿಯು ಪ್ರತಿ ಪದಕ್ಕೆ ಸರಿಸುಮಾರು 8 ದಶಮಾಂಶ ಸ್ಥಾನ 8 ಡೆಸಿಮಲ್ ಪ್ಲೇಸಸ್ಗಳ ನಿಖರತೆಯನ್ನು ಸೇರಿಸುತ್ತದೆ. ಇದು ಶಾಸ್ತ್ರೀಯ ವಿಧಾನಗಳಿಗಿಂತ ಘಾತೀಯವಾಗಿ ವೇಗವಾಗಿದೆ. ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೈನಿಂದ ಟ್ರಿಲಿಯನ್ ಗಟ್ಟಲೆ ಅಂಕೆಗಳನ್ನು ಲೆಕ್ಕಾಚಾರ ಮಾಡಲು ಆಧುನಿಕ ಆಲ್ಗರಿದಮ್ಗಳು ನೇರವಾಗಿ ಶ್ರೀನಿವಾಸನ್ ರಾಮಾನುಜನ್ ಅವರ ಕೆಲಸದಿಂದ ಪಡೆಯಲಾಗಿದೆ. ಸೊ ಗಮನಿಸಬಹುದು, ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇವರು. ಅಷ್ಟೇ ಅಲ್ಲದೆ ಇವರು ಅಣುಕುತಿಟ ಕಾರ್ಯಗಳು ಮತ್ತು ಕಪ್ಪು ಕುಳಿಗಳ ಬಗ್ಗೆ, ಅಂದರೆ ಮಾಕ್ ತಿಟ ಫಂಕ್ಷನ್ಸ್ ಆ್ಯಂಡ್ ಬ್ಲ್ಯಾಕ್ ಹೋಲ್ಗಳ ಬಗ್ಗೆ ಅವರ ಅಂತಿಮ ಕೃತಿ ಬಿಡುಗಡೆಯಾಗುತ್ತದೆ. ಅದು ನೋಡಿ 17 ಮಾಕ್ ತಿಟ ಫಂಕ್ಷನ್ಗಳನ್ನು ವಿವರಿಸಿದೆ. ಅದು ದಶಕಗಳವರೆಗೂ ನಿಗೂಢವಾಗಿತ್ತು, ಆದರೆ 21ನೇ ಶತಮಾನದಲ್ಲಿ ಇದು ಬಹಿರಂಗವಾಗಿದೆ. ಮಾಕ್ ತಿಟ ಫಂಕ್ಷನ್ಸ್ ಆ್ಯಂಡ್ ಬ್ಲ್ಯಾಕ್ ಹೋಲ್ಗಳ ಬಗ್ಗೆ ಅವರ ಸಂಖ್ಯಾ ಸಿದ್ಧಾಂತ ವಿವರಣೆ ಮಾಡಿದೆ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು. ಈ ಕಾರಣಕ್ಕಾಗಿ ಅವರನ್ನು ಮೆಚ್ಚಿದಂತಹ ಭಾರತ ಸರ್ಕಾರ 2012ರಿಂದಾಗಿ ಅವರ ದಿನವನ್ನು ಆಚರಣೆ ಮಾಡಲು ಘೋಷಣೆ ಮಾಡಿದೆ. ಈ ದಿನ ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಣಾತ್ಮಕ ಮತ್ತು ತಾರ್ಕಿಕ ಚಿಂತನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಗಣಿತ ದಿನದ ಸಮಕಾಲೀನ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, 2025ರ ಗಣಿತ ದಿನವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಶ್ರೀನಿವಾಸ ರಾಮಾನುಜನ್ ಅವರ ಪರಂಪರೆಯನ್ನು ಮುಂದುವರಿಸುವ ಸಮಕಾಲೀನ ಗಣಿತಜ್ಞರನ್ನು ಗುರುತಿಸುವುದನ್ನು ಆಚರಣೆಯನ್ನು ಒಳಗೊಂಡಿದೆ. ಸೊ ಈ ಕಾರಣಕ್ಕಾಗಿ 2005ರಲ್ಲಿ ಸ್ಥಾಪನೆ ಮಾಡಿದಂತಹ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿ, ಶಾಸ್ತ್ರ ಪ್ರಶಸ್ತಿ ಅಂತ ಕರೀತಾರೆ ಇದನ್ನು. ಈ ಪ್ರಶಸ್ತಿಯು ಶ್ರೀನಿವಾಸ ರಾಮಾನುಜನ್ ಅವರ ಮರಣದ ಯಶಸ್ಸನ್ನು ಗೌರವಿಸುವ ಸಲುವಾಗಿ 32 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಗಣಿತ ತಜ್ಞರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದರೆ ಈ ವರ್ಷ ಈ ಪ್ರಶಸ್ತಿಯ ವಿಜೇತರು ಯಾರ್ಯಾರು ಅಂತ ಕೇಳಿದರೆ, ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದ ಡಾಕ್ಟರ್ ಅಲೆಕ್ಸಾಂಡರ್ ಸ್ಮಿತ್ ಸಂಖ್ಯಾ ಸಿದ್ಧಾಂತಕ್ಕೆ ವಿಶೇಷವಾಗಿ ಇವರು ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಮತ್ತು
ಎಲಿಪ್ಟಿಕ್ ವಕ್ರರೇಖೆಗಳು ಮತ್ತು ವರ್ಗ ಸಂಖ್ಯೆ ವಿತರಣೆಯಲ್ಲಿ ಅದ್ಭುತ ಕೊಡುಗೆಯನ್ನು ನೀಡಿದ್ದಾರೆ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದ ಡಾಕ್ಟರ್ ಅಲೆಕ್ಸಾಂಡರ್ ಸ್ಮಿತ್. ಸೊ ಡಾಕ್ಟರ್ ಅಲೆಕ್ಸಾಂಡರ್ ಸ್ಮಿತ್ ರವರಿಗೆ ಈ ವರ್ಷದ ಅತ್ಯಂತ ಪ್ರತಿಷ್ಠಿತ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸಂಖ್ಯಾ ಸಿದ್ಧಾಂತಕ್ಕೆ ಅವರ ಪ್ರಸಿದ್ಧ ಕೊಡುಗೆ ಇದೆ. ಅದರಲ್ಲೂ ವಿಶೇಷವಾಗಿ ಎಲಿಪ್ಟಿಕ್ ವಕ್ರರೇಖೆಗಳು ಮತ್ತು ವರ್ಗ ಸಂಖ್ಯೆ ಇದರ ವಿತರಣೆಯಲ್ಲಿ ಅದ್ಭುತ ಕೊಡುಗೆಯನ್ನು ಮಾಡಿದ್ದಾರೆ ಅವರು. ಓಕೆ, ಸೊ ಈ ವರ್ಷದ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇನ ಥೀಮ್ ಏನು ಅಂತ ಕೇಳ್ತಾರೆ. ಸೊ ಮ್ಯಾಥಮೆಟಿಕ್ಸ್, ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ನೋಡಿ, ಇದು ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂಥ ಚಿಲೈ ಕಲಾನ್ ನೋಡಿ, ಚಿಲೈ ಕಲಾನ್ ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಚಿಲೈ ಕಲಾನ್ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಏನಿದು ಹಾಗಾದರೆ ಚಿಲೈ ಕಲಾನ್ ಎಂಬುದು? ದ ಹಿಂದೂ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಚಿಲೈ ಕಲಾನ್ ಬಗ್ಗೆ. ಕಾಶ್ಮೀರದಲ್ಲಿ ಕಂಡುಬರತಕ್ಕಂಥ ಅತ್ಯಂತ ಕಠಿಣವಾಗಿರತಕ್ಕಂಥ ಒಂದು ಅವಧಿಯಾಗಿದೆ ಇದು. ನೋಡಿ, ಚಿಲೈ ಕಲಾನ್ ಎಂಬುದು ಕಾಶ್ಮೀರದಲ್ಲಿ ಅತ್ಯಂತ ಕಠಿಣವಾದ 40 ದಿನಗಳವರೆಗೆ ಇರತಕ್ಕಂಥ ಚಳಿಗಾಲದ ಅವಧಿ. ಓಕೆ, ಈಗ ನಿಮಗೆ ಗೊತ್ತಾಗಿದೆ ಇದೊಂದು ಚಳಿಗಾಲದ ಅವಧಿ ಅಂತ. ಭಾರತದ ಒಂದೊಂದು ರಾಜ್ಯಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಅವಧಿಗಳು ಕಂಡುಬರುತ್ತವೆ. ನೋಡಿ, ನಾವು ಮಾನ್ಸೂನ್ಗಳ ಅವಧಿಯಾಗಿರ್ಬೋದು, ವಿವಿಧ ರೀತಿಯ ಅವಧಿಗಳನ್ನು ಕಾಣ್ತೀವಿ. ಸೊ ಆ ಒಂದು ಸ್ಥಳದಲ್ಲಿ ಆ ಒಂದು ವೆದರನ್ನು ನಾವು ಗುರಿಯಾಗಿಸಿಕೊಂಡು ಒಂದು ಹೆಸರನ್ನು ಕೊಡ್ತಾ ಹೋಗ್ತೀವಿ. ಹೀಗೆ ಚಿಲೈ ಕಲಾನ್ ಎಂಬ ಅವಧಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಕಾಶ್ಮೀರದಲ್ಲಿ. ಅದು ಚಳಿಗಾಲದ ಅವಧಿ ಎಂಬುದು ಅರ್ಥ. ಚಿಲೈ ಕಲಾನ್ ಅಂದರೆ ಚಳಿಗಾಲದ ಒಂದು ಅವಧಿ. ಇದು ನೆನಪಿರಬೇಕು. ಇದು ಡಿಸೆಂಬರ್ 21ರಿಂದ ಪ್ರಾರಂಭವಾಗಿ ಜನವರಿ 30ರವರೆಗೆ ಇರುತ್ತದೆ. ಚಿಲೈ ಕಲಾನ್ ಎಂಬುದು ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ ಪ್ರಮುಖ ಶೀತ ಅಂತ, ಮೇಜರ್ ಕೂಲ್. ಇದರ ನಂತರ ಜನವರಿ 31ರಿಂದ ಫೆಬ್ರವರಿ 19ರವರೆಗೆ 20 ದಿನಗಳವರೆಗೆ ಚಿಲೈ ಖುರ್ದ್ ಕಂಡುಬರುತ್ತದೆ. ಸಣ್ಣ ಶೀತ ಇದು ನೋಡಿ, ಚಿಲೈ ಖುರ್ದ್. ಮತ್ತು ಫೆಬ್ರವರಿ 20ರಿಂದ ಮಾರ್ಚ್ 2ರವರೆಗೆ 10 ದಿನಗಳವರೆಗೆ ಚಿಲೈ ಬಚಾ ಕಂಡುಬರುತ್ತದೆ, ಬೇಬಿ ಶೀತ. ಇವೆಲ್ಲವೂ ಕೂಡ ಹೆಸರು ನಿಮಗೆ ನೆನಪಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಅವಧಿಯು ಕಾಶ್ಮೀರದಲ್ಲಿ ವ್ಯಾಪಕ ಹಿಮಪಾತ, ಶೂನ್ಯಕ್ಕಿಂತ ಕಡಿಮೆ ತಾಪಮಾನ, ಬಲವಾದ ಶೀತದ ಅಲೆಗಳು ಬರುತ್ತವೆ. ಚಿಲೈ ಕಲಾನ್ ಸಮಯದಲ್ಲಿ ಭಾರೀ ಹಿಮಪಾತವು ನೀರಿನ ಜಲಾಶಯಗಳನ್ನು ಪುನಃ ತುಂಬಿಸುತ್ತದೆ. ಬೇಸಿಗೆಯಲ್ಲಿ ನದಿಗಳು, ಸರೋವರಗಳು, ತೊರೆಗಳು ಇದರಿಂದ ತುಂಬುತ್ತವೆ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಉರುನ್ ಇಂಡಿಯಾದ 2025ರ ಸಹಸ್ರಮಾನದ 200 ಸ್ವಯಂ ನಿರ್ಮಿತ ಉದ್ಯಮಿಗಳು ಪಟ್ಟಿ ಬಿಡುಗಡೆಯಾಗಿದೆ. ಈ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ? ಸೊ ಇಂಗ್ಲೀಷಲ್ಲಿ ಗಮನಿಸಿ ನೀವು. ಟಾಪ್ 200 ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್. ನೋಡಿ, ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್ ಅಂದರೆ ಸ್ವಯಂ ನಿರ್ಮಿತ ಉದ್ಯಮಿಗಳು ಅಂತ ಕರೀತಾರೆ. ಸ್ವಯಂ ನಿರ್ಮಿತ ಅಂತ ಅಂದರೆ ಒಬ್ಬ ಉದ್ಯಮಿ ತಾನೇ ಸ್ವಂತವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕಂಪನಿ. ಹೀಗೆ 2025ರಲ್ಲಿ ಸೆಲ್ಫ್ ಮೇಡ್ ಎಂಟರ್ಪ್ರನರ್ ಪಟ್ಟಿ ಬಿಡುಗಡೆಯಾಗಿದೆ. ಇದು ಟಾಪ್ 200 ಜನರ ಪಟ್ಟಿ. ಸರಿಯಾಗಿರ್ತಕ್ಕಂಥ ಉತ್ತರ ದೀಪೇಂದ್ರ ಗೋಯಲ್. ಹಾಗಾದರೆ ಯಾರಿ ದೀಪೇಂದರ್ ಗೋಯಲ್? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇವರು ರಾಧಾಕೃಷ್ಣನ್ ದಮನಿಯವರನ್ನು ಹಿಂದಿಕ್ಕಿ ಈ ಸಾಧನೆ ಮಾಡಿದ್ದಾರೆ. ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ನೋಡಿ. ಎಟರ್ನಲ್ಸ್ ದೀಪೇಂದರ್ ಗೋಯಲ್ ಟಾಪ್ಸ್ ಉರುನ್ ಇಂಡಿಯಾ 2025 ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್ ಲಿಸ್ಟ್. ಓಕೆ, ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್ ಲಿಸ್ಟ್ನಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ಹಾಗಾದರೆ ಏನು ಇವರ ಸಾಧನೆ? ಸೊ ಗಮನಿಸಬಹುದು ನೀವು. ಹೆಚ್ಚಿನ ಡೀಟೇಲ್ಸ್ ನೋಡಿ. ಉರುನ್ ಶ್ರೀಮಂತರ ಪಟ್ಟಿ 2025 ಮತ್ತೊಮ್ಮೆ ಭಾರತದ ಕ್ರಿಯಾತ್ಮಕ ನವೋದ್ಯಮ ಮತ್ತು ವ್ಯವಹಾರ ಪರಿಸರ ವ್ಯವಸ್ಥೆಯನ್ನು ಎತ್ತಿ ತೋರಿಸಿದೆ. ಈ ವರ್ಷ ಎಟರ್ನಲ್ ಅಂತ ಕರೀತಾರೆ. ಅಂದರೆ ಈ ಹಿಂದೆ ಜೊಮ್ಯಾಟೊ ಅಂತ ಕರೀತಾ ಇತ್ತು. ಎಟರ್ನಲ್ ಹಿಂದೆ ಅಂದರೆ ನೋಡಿ, ಜೊಮ್ಯಾಟೊ ಸ್ಥಾಪಕ ಮತ್ತು ಸಿಇಒ ಆಗಿರತಕ್ಕಂಥ ದೀಪೇಂದರ್ ಗೋಯಲ್ ಡಿ ಮಾರ್ಟ್ನ ಹಿರಿಯ ಉದ್ಯಮಿ ರಾಧಾ ಕಿಶನ್ ದಮಾನಿ ಅವರನ್ನು ಹಿಂದಿಕ್ಕಿ ಭಾರತದ ಉನ್ನತ ಸ್ವನಿರ್ಮಿತ ಉದ್ಯಮಿ ಸೆಲ್ಫ್ ಮೇಡ್ ಎಂಟರ್ಪ್ರನರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಪಟ್ಟಿಯು ಹೊಸ ಯುಗದ ತಂತ್ರಜ್ಞಾನಗಳ ಕಂಪನಿಗಳಲ್ಲಿ ತ್ವರಿತ ಸಂಪತ್ತು ಸೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ. ಓಕೆ,
ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. 2026ರ ಭಾರತದ 77ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಕೆಳಗಿನ ಯಾರು ಭಾಗವಹಿಸಲು ಆಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ? ಸರಿಯಾದಂಥ ಉತ್ತರವನ್ನು ಗಮನಿಸಿ. ಸೊ ಯಾವುದು ಸರಿಯಾಗಿರತಕ್ಕಂಥ ಉತ್ತರ ಅಂದರೆ ಆಪ್ಷನ್ ನಂಬರ್ 4 ಎ ಮತ್ತು ಬಿ ಎರಡೂ ಸರಿ. ಅಂದರೆ ಆಂಟೋನಿಯೋ ಕಾಸ್ಟ್, ಉರ್ಸುಲಾ ಓನ್ ಡಿ ಲೇಯನ್ ಅಂತ ಕರಿತೀವಿ. ಇವರಿಬ್ಬರು 2026ರಲ್ಲಿ 77ನೇ ಗಣರಾಜ್ಯೋತ್ಸವ ಜನವರಿಯಲ್ಲಿ ನಡೀತಾ ಇರತಕ್ಕಂಥ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ದ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಹಾಕ್ಕೊಂಡಿದೆ ಏನಂತ, ಒಂದೇ ಮಾತರಂ ಥೀಮ್ಡ್ ರಿಪಬ್ಲಿಕ್ ಡೇ. ಓಕೆ, ಇಲ್ಲಿ ನೀವು ಪಾಯಿಂಟ್ ಗಮನಿಸಿ. ಸೊ ಈ ವರ್ಷದ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ ದಿನದ ಥೀಮ್ ಏನು ಅಂತ ಕೇಳಿದ್ರೆ ಒಂದೇ ಮಾತರಂ ಎಂಬುದು. ಒಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿ 150 ವರ್ಷಗಳನ್ನು ಪೂರೈಸಿದೆ. ಈ ಅಂಗವನ್ನು ಗೌರವಿಸುವ ಸಲುವಾಗಿ ಒಂದೇ ಮಾತರಂ ಎಂಬತಕ್ಕಂಥ ಒಂದು ಲೋಗೋವನ್ನು ಅಥವಾ ಇದನ್ನು ಥೀಮ್ ಆಗಿ ಬಳಸಲಾಗಿದೆ. ಸೊ ಇದಕ್ಕೆ ಯುರೋಪಿಯನ್ ಯೂನಿಯನ್ ಲೀಡರ್ಸ್ ಇನ್ವೈಟೆಡ್ ಆ್ಯಸ್ ಚೀಫ್ ಗೆಸ್ಟ್. ಓಕೆ, ಯುರೋಪಿಯನ್ ಯೂನಿಯನ್ನ ಲೀಡರ್ಸ್ಗಳು ಇದಕ್ಕೆ ಚೀಫ್ ಗೆಸ್ಟ್ ಆಗಲಿದ್ದಾರೆ. ಆ ಯುರೋಪಿಯನ್ ಯೂನಿಯನ್ ಲೀಡರ್ಸ್ಗಳನ್ನು ನಾವು ಮೇಲೆ ನೋಡಿದ್ವಿ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, 77ನೇ ಆವೃತ್ತಿಯ ಗಣರಾಜ್ಯೋತ್ಸವ ಆಚರಣೆಗೆ ಯುರೋಪಿಯನ್ ಒಕ್ಕೂಟದ ಉನ್ನತ ನಾಯಕರನ್ನು ಆಹ್ವಾನಿಸಲಾಗ್ತಾ ಇದೆ. ಮುಖ್ಯವಾಗಿ ಯುರೋಪಿಯನ್ ಕಮಿಷನ್ ನೋಡಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆಯಾಗಿರತಕ್ಕಂಥ ಉರ್ಸುಲಾ ವಾನ್ ಡೆ ಲೇಯರ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾಗಿರತಕ್ಕಂಥ ಆಂಟೋನಿಯೋ ಕೋಸ್ಟಾ ಅವರು 2026ರ ಗಣರಾಜ್ಯೋತ್ಸವ ಮೆರವಣಿಗೆಗೆ ಮುಖ್ಯ ಅತಿಥಿಯಾಗಿ ಭಾರತದ ಆಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಇದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆಯೊಂದಿಗೆ ಈ ಯುನ ಉನ್ನತ ನಾಯಕರು ಒಟ್ಟಾಗಿ ಭಾಗವಹಿಸುವ ಮೊದಲ ಬಾರಿಗೆ ಗುರಿಯಾಗಿದೆ. ಮೊದಲ ಬಾರಿಗೆ ಬರ್ತಾ ಇದ್ದಾರೆ ನೋಡಿ ಇವರು. ಈ ಐತಿಹಾಸಿಕ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಓಕೆ, 2026ರ 77ನೇ ರಿಪಬ್ಲಿಕ್ ಡೇ ಜನವರಿ 26ರಂದು ಆಯೋಜನೆಗೊಳ್ಳಲಿದೆ. ಇದರ ಥೀಮ್ ಏನು ಅಂತ ಕೇಳಿದರೆ ನಾನು ಹೇಳಿದಂತೆ ಒಂದೇ ಮಾತರಂ. ಓಕೆ, ಒಂದೇ ಮಾತರಂ ಎಂಬುದು ಈ ವರ್ಷದ ಥೀಮ್, ನೆನಪಿರಲಿ. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಮಂಗಳ ವಾತಾವರಣ ಮತ್ತು ಬಾಷ್ಪಶೀಲ ವಿಕಾಸನ ಮಾವೆನ್ ಕಾರ್ಯಾಚರಣೆಯನ್ನು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಪ್ರಾರಂಭಿಸಿತು? ಮಾವೆನ್ ಫುಲ್ ಫಾರ್ಮ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಮಾರ್ಸ್ ಅಟ್ಮಾಸ್ಫಿಯರ್ ಆ್ಯಂಡ್ ವೊಲಟೈಲ್ ಎವಲ್ಯೂಷನ್ ಅಂತ ಕರೀತಾರೆ. ಓಕೆ, ಸೊ ಫುಲ್ ಫಾರ್ಮ್ ಗಮನಿಸಬೇಕು ನೀವು. ಮಾವೆನ್ ಮಿಷನ್ನ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ನೆನಪಿರಲಿ. ಸೊ ಹಾಗಾದರೆ ಯಾವ ಸಂಸ್ಥೆ ಇದನ್ನು ಪ್ರಾರಂಭಿಸಿತು ಅಂತ ಕೇಳ್ತಾರೆ, ಆಪ್ಷನ್ ನಂಬರ್ 4 ಗಮನಿಸಿ, ನಾಸಾ. ಸೊ ಓಕೆ, ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ. ಓಕೆ, ನಾಸಾ ಇದನ್ನು ಪ್ರಾರಂಭಿಸಿದೆ. ಹಾಗಾದರೆ ಏಕೆ ಸುದ್ದಿಯಲ್ಲಿದೆ? ನಾಸಾ ಲಾಸಸ್ ನೋಡಿ ಕಾಂಟ್ಯಾಕ್ಟ್ ವಿತ್ ಮಾವೆನ್. ಓಕೆ, ವಿಚ್ ರೀಚ್ಡ್ ಮಾರ್ಸ್ ವಿತ್ ಮಂಗಲಯಾನ. ಹಾಗಾದರೆ ನೋಡಿ, ನಾಸಾ ಮಂಗಳನ ಅಧ್ಯಯನಕ್ಕಾಗಿ ಮಾವೆನನ್ನು ಲಾಂಚ್ ಮಾಡಿತ್ತು. ಸೊ ಮಾವೆನ್ ಇದೀಗ ಅದರ ಕನೆಕ್ಟನ್ನು ಅಮೇರಿಕಾ ತಪ್ಪಿ ಹೋಗಿದೆ. ಅಂದರೆ ನೋಡಿ, ಯಾವಾಗ ಲಾಸ್ ಆಗಿದೆ ನಾಸಾ ತನ್ನ ಮಾವೆನ್ ಕಾರ್ಯಾಚರಣೆ ಏನಿದೆ ಅಥವಾ ಅದರ ಕಾರ್ಯಾಚರಣೆಯನ್ನು ಅಂದರೆ ಸಿಗ್ನಲ್ಗಳನ್ನು ಕಟ್ ಆಗಿದೆ. ಸೊ ಇದಕ್ಕೆ ಸುದ್ದಿಯಾಗಿರ್ತಕ್ಕಂಥದ್ದು ಇದು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಏನಿದು ಮಾವೆನ್? ಹಾಗಾದರೆ ರಾಷ್ಟ್ರೀಯ ವಾಯುಯಾನ ಮತ್ತು ಬಾಹ್ಯಾಕಾಶ ಆಡಳಿತ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ ಇತ್ತೀಚೆಗೆ ಮಂಗಳ ವಾತಾವರಣ ಮತ್ತು ಬಾಷ್ಪಶೀಲ ವಿಕಾಸನ ಮಾವೆನ್ ಬಾಹ್ಯಾಕಾಶ ನೌಕೆಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿದೆ. ನೋಡಿ, ಸಂಪರ್ಕವನ್ನು ಕಳೆದುಕೊಂಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಮಾವೆನ್ ಎಂಬುದು ಒಂದು ಮಂಗಳನ ಕಕ್ಷೆಯಾಗಿದ್ದು 10 ವರ್ಷಗಳಿಗೂ ಹೆಚ್ಚು ಕಾಲ ಗ್ರಹದ ವಾತಾವರಣವು ಬಾಹ್ಯಾಕಾಶಕ್ಕೆ ಹೇಗೆ ತಪ್ಪಿಸಿಕೊಳ್ಳುತ್ತದೆ ಎಂಬುದನ್ನು ಅಧ್ಯಯನ ಮಾಡಿತ್ತು. ನೋಡಿ, ಈ ಗ್ರಹದ ವಾತಾವರಣವು
ಬಾಹ್ಯಾಕಾಶಕ್ಕೆ ಹೇಗೆ ತಪ್ಪಿಸಿಕೊಳ್ತಾ ಇದೆ ಎಂಬುದರ ಕುರಿತು 10 ವರ್ಷಗಳಿಂದ ಇದು ಅಧ್ಯಯನ ಮಾಡ್ತಾ ಇತ್ತು. ಇದು ಮಂಗಳ ಗ್ರಹದ ಮೇಲಿನ ವಾತಾವರಣವನ್ನು ಅಧ್ಯಯನ ಮಾಡಲು ಮೀಸಲಾಗಿರುವಂತಹ ಮೊಟ್ಟ ಮೊದಲ ಕಾರ್ಯಾಚರಣೆಯಾಗಿತ್ತು ಎಂಬುದನ್ನು ಗಮನಿಸಬೇಕು. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಶಿಕ್ಷಣ ಮಂಡಳಿ ICFREನ ಪ್ರಧಾನ ಕಚೇರಿ ಎಲ್ಲಿದೆ? ನೋಡಿ, ICFRE ನೀವು ಫುಲ್ ಫಾರ್ಮ್ ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಡೆಹ್ರಾಡೂನ್ನಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಹಾಗಾದರೆ ICFRE? ಈ ಸೂಕ್ಷ್ಮ ಕ್ವಶನ್ಗಳು ಇವೆಲ್ಲವು. ದ ಹಿಂದೂ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಏನಿದೆ ಮಾಹಿತಿ ಅಂತ ನಾವು ತಿಳ್ಕೊಳೋಣ. ಓಕೆ ನೋಡಿ, ಗಣಿಗಾರಿಕೆ ಉದ್ದೇಶಗಳಿಗಾಗಿ ಅರಾವಳಿ ಶ್ರೇಣಿಯ ಭಾಗವಾಗಿ ಅರ್ಹತೆ ಪಡೆಯುವ ಬೆಟ್ಟಗಳ ಕುರಿತು ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಶಿಕ್ಷಣ ಮಂಡಳಿ ಜಿಲ್ಲಾವಾರು ವರದಿಯನ್ನು ಸಿದ್ಧಪಡಿಸಿದೆ. ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ ಭಾರತದಲ್ಲಿ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣಕ್ಕಾಗಿ ಅತ್ಯುನ್ನತ ರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದು ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕಂಡುಬರತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಇನ್ನು 11ನೇ ಕ್ವಶನ್ ನೋಡಿ. ದೆಹಲಿಯಲ್ಲಿ ನಡೆದಂತಹ 2ನೇ ಆವೃತ್ತಿಯ WHO ಜಾಗತಿಕ ಸಾಂಪ್ರದಾಯಿಕ ಔಷಧ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿಯವರು ಭಾರತದ ಕೆಳಗಿನ ಯಾವ ಅತ್ಯಂತ ಪ್ರಸಿದ್ಧ ಔಷಧೀಯ ಸಸ್ಯದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಅಥವಾ ಪೋಸ್ಟಲ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದರು? ಸರಿಯಾದಂಥ ಉತ್ತರ ಅಶ್ವಗಂಧ. ಹಾಗಾದರೆ ಏನಿದು ಅಶ್ವಗಂಧ? ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇದರ ಸ್ಮರಣಾರ್ಥ ಮಿನಿಸ್ಟ್ರಿ ನೋಡಿ, ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನಿದೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. PM ಮೋದಿ ಅಡ್ರೆಸಸ್ ನೋಡಿ ಕ್ಲೋಸಿಂಗ್ ಸೆರೆಮನಿ ಆಫ್ ದ 2nd ಎಡಿಷನ್ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಷನ್. ಓಕೆ, ಇಲ್ಲಿ ಇದರ ಕ್ಲೋಸಿಂಗ್ ಸೆರೆಮನಿ ನಡೀತು. ಇದು PM ನರೇಂದ್ರ ಮೋದಿಯವರು ಉದ್ಘಾಟನೆ ಅಂದರೆ ಕ್ಲೋಸಿಂಗ್ ಸೆರೆಮನಿಯ ಸಮಾರೋಪ ಸಮಾರಂಭವನ್ನು ಮಾಡಿದರು. ಓಕೆ, ಈ ಸಂದರ್ಭದಲ್ಲಿ ಪೋರ್ಟಲ್ ಲಾಂಚ್ ಮಾಡಿದ್ದಾರೆ. ಓಕೆ, ಪೋಸ್ಟಲ್ ಸ್ಟ್ಯಾಂಪನ್ನು ಕೂಡ ಬಿಡುಗಡೆಯಾಗಿದೆ. ನವದೆಹಲಿಯಲ್ಲಿ ನಡೆದಂತಹ 2ನೇ ಆವೃತ್ತಿಯ WHO ಜಾಗತಿಕ ಸಾಂಪ್ರದಾಯಿಕ ಔಷಧ ಶೃಂಗಸಭೆ. ಓಕೆ, ಎಲ್ಲಿ ನಡೀತು ಅಂತ ಕೇಳ್ತಾರೆ. ಇದನ್ನು ಕೂಡ ನೆನಪಿರಲಿ. WHO ಜಾಗತಿಕ ಸಾಂಪ್ರದಾಯಿಕ ಔಷಧ ಶೃಂಗಸಭೆ ನವದೆಹಲಿಯಲ್ಲಿ ನಡೆದಿದೆ. ಇಲ್ಲಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ಪ್ರಸಿದ್ಧ ಔಷಧೀಯ ಸಸ್ಯಗಳಲ್ಲಿ ಒಂದಾದ ಅಶ್ವಗಂಧದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. ಈ ಬಿಡುಗಡೆಯು ಸಾಂಪ್ರದಾಯಿಕ ಔಷಧವನ್ನು ಉತ್ತೇಜಿಸುವ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯ ಆಧಾರ ಸ್ತಂಭವಾಗಿ ಜಾಗತಿಕ ಮನ್ನಣೆಯನ್ನು ಬಲಪಡಿಸುವ ಭಾರತದ ಬದ್ಧತೆಯನ್ನು ಸಂಕೇತಿಸುತ್ತದೆ. ಏನಿದು ಅಶ್ವಗಂಧ? ಅಶ್ವಗಂಧ ಇದರ ಸೈಂಟಿಫಿಕ್ ನೇಮು ವಿತಾನಿಯಾ ಸೋಮ್ನಿಫೆರಾ ಅಂತ ಕರೀತಾರೆ. ಓಕೆ, ಇದರ ಫುಲ್ ಫಾರ್ಮ್ ನಿಮಗೆ ನೆನಪಿರಬೇಕು. ಅಂದರೆ ಇದರ ಸೈಂಟಿಫಿಕ್ ನೇಮ್ ನೋಡಿ ವಿತಾನಿಯಾ ಸೋಮ್ನಿಫೆರಾ. ಸುದ್ದಿಯಲ್ಲಿರ್ತಕ್ಕಂಥ ಕಾರಣದಿಂದಾಗಿ ಥರ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಶತಮಾನಗಳಿಂದ ಆಯುರ್ವೇದದಲ್ಲಿ ಬಳಸಲಾಗುವ ಒಂದು ಪ್ರಮುಖ ಔಷಧ ಸಸ್ಯ. ಇದು ಒತ್ತಡ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಗೆ ವರ್ಧನೆ ನೀಡುತ್ತದೆ, ಚೈತನ್ಯವನ್ನು ನೀಡುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ತನ್ನ ಪಾತ್ರಕ್ಕೆ ಹೆಸರುವಾಸಿಯಾಗಿದೆ. ನೋಡಿ, ಒತ್ತಡ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಮುಖ್ಯವಾಗಿ. ಓಕೆ, ಸ್ಟ್ರೆಸ್ ರಿಡಕ್ಷನ್ನ ಮಾಡುತ್ತದೆ, ಇಮ್ಯುನಿಟಿ ಎನ್ಹಾನ್ಸ್ಮೆಂಟ್ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ವರ್ಧನೆ ಮಾಡುತ್ತದೆ, ಚೈತನ್ಯ ಅಂದರೆ ನೋಡಿ ವಿಟಾಲಿಟಿಯನ್ನು ಹೆಚ್ಚು ಮಾಡುತ್ತದೆ, ಜೊತೆಗೆ ಒಟ್ಟಾರೆ ಯೋಗಕ್ಷೇಮ ಓವರಾಲ್ ವೆಲ್ ಬೀಯಿಂಗಿಗೆ ಇದು ತುಂಬಾ ಕೊಡುಗೆ ನೀಡುತ್ತದೆ. ಓಕೆ, ಸಾಮಾನ್ಯವಾಗಿ ಇದನ್ನು ಅಡಾಪ್ಟೋಜೆನ್ ಅಂತ ಕರೀತಾರೆ. ನೋಡಿ, ಅಡಾಪ್ಟೋಜೆನ್ ಎಂದು ಕರೆಯಲ್ಪಡುವಂತಹ ಅಶ್ವಗಂಧವು ದೇಹವು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.